ವಿಜಯಪುರ ಜಿಲ್ಲಾಡಳಿತದ ವತಿಯಿಂದ ಬಿಎಲ್ಡಿಇ ಜೆಎಸ್ಎಸ್ ಕಾಲೇಜು ಆವರಣದಲ್ಲಿ ನಿನ್ನೆ ನಡೆದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕರು, ಅಧಿಕಾರಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬಿಎಲ್ಡಿಇ ಕಾಲೇಜು ಆವರಣದಿಂದ ಗಾಂಧಿ ವೃತ್ತದವರೆಗೂ ನಡೆದ ಮತದಾನ ಜಾಗೃತಿ ಜಾಥಾದಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೊಸ ಮತದಾರರನ್ನು ಡಾ ಔದ್ರಾಮ ಸನ್ಮಾನಿಸಿ ಗೌರವಿಸಿದರು. ಸಂಪ್ರದಾಯಗಳು ಮತ್ತು ಮತ ಭಾಷೆ ಬಳಿಕ ಡಾ ಔದ್ರಾಮ ರಾಷ್ಟ್ರೀಯ ಮತದಾರರ ದಿನದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಮತದಾನದಿಂದ ಮತವನ್ನು ಹಾಕುವುದರ ಮೂಲಕ ದೇಶವನ್ನು ಬದಲಾಯಿಸಬಹುದು. ತಮಗೆ ಗೊತ್ತಿರಲಿ, ಒಂದು ಮತ ಒಬ್ಬ ನಾಯಕನನ್ನು ಬದಲಾಯಿಸಲಿಕ್ಕೆ ಅವಕಾಶ ಇದೆ. ಲಕ್ಷಾಂತರ ಮತಗಳು ದೇಶವನ್ನೇ ಬದಲಾಯಿಸಬಹುದು. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಸಚಿನ್ ಪಾಟೀಲ್ ನನ್ನ ಮತ ನನ್ನ ದೇಶಕ್ಕೆ ಹಿತ ಎನ್ನುವ ಘೋಷವಾಕ್ಯದೊಂದಿಗೆ ಮತದಾನದ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರತಿಯೊಬ್ಬರಿಗೂ ದೇಶ, ಭಾಷೆ, ನೆಲದ ಬಗ್ಗೆ ಗೌರವವಿರಬೇಕು ಎಂದು ಅಭಿಪ್ರಾಯಪಟ್ಟರು. ಮಾರಿಕೊಂಡ ಹಾಗೆ ಅಂತ ನಾವು ಭಾವಿಸ್ತೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬ ಜನರಲ್ಲಿ ಏನ್ ಮಾಡಬೇಕಂದ್ರೆ ದೇಶ, ರಾಷ್ಟ್ರ ಮತ್ತು ನೆಲ, ಜಲದ ಬಗ್ಗೆ ಪ್ರೀತಿ ಮತ್ತು ತ್ಯಾಗಮಯವಾದಂತಹ ಗುಣ ಇರಬೇಕು. ವಿದ್ಯಾರ್ಥಿನಿ ಸ್ನೇಹ ಗುಂಡಳ್ಳಿ ಇದೇ ಮೊದಲ ಬಾರಿ ಮತದಾನ ಮಾಡುತ್ತಿದ್ದು ಪ್ರತಿ 5 ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರೂ ತಪ್ಪದೆ ಮತದಾನ ಮಾಡುವ ಮೂಲಕ ತಮ್ಮ ಕರ್ತವ್ಯ ನಿರ್ವಹಿಸಬೇಕಿದೆ ಎಂದರು. ಎಲ್ಲರೂ ಕೂಡ ವೋಟ್ ಹಾಕ್ರಿ. ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ನಾವು ಮತ ಚಲಾಯಿಸ್ತೇವೆ. ಯಾರು ಕೂಡ ಆಮಿಷಕ್ಕೆ ಒಳಗಾಗಬೇಡ್ರಿ. ನಾವೆಲ್ಲ ಒಳ್ಳೆ ಪ್ರಜೆಯನ್ನ ಆರಿಸ್ಕೊಂಡು ತರಬೇಕತ್ತೆ. ಮತ್ತೋರ್ವ ವಿದ್ಯಾರ್ಥಿನಿ ಪುಷ್ಪಾ ಮುರನಾಳ ಮತದಾನ ಮಾಡಲು ಉತ್ಸುಕಳಾಗಿದ್ದು ಸದೃಢ ರಾಷ್ಟ್ರಕ್ಕಾಗಿ ಎಲ್ಲರೂ ಮತದಾನ ಮಾಡಬೇಕು ಎಂದು ತಿಳಿಸಿದರು. ನಮ್ಮ ದೇಶವನ್ನು ಸರಿಯಾಗಿ ಆಡಳಿತ ಮಾಡಿ ನಮ್ಮ ದೇಶ ಒಂದು ಒಳ್ಳೆಯ ದೇಶವಾಗಿ ಸದೃಢ ರಾಷ್ಟ್ರವನ್ನು ಕಟ್ಟಲು ಇಷ್ಟಪಡುತ್ತೇನೆ. ನಾನು ಮತದಾನ ಮಾಡುತ್ತೇನೆ, ನೀವೆಲ್ಲರೂ ಮತ ಚಲಾಯಿಸಿ.